ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸಿಎಸ್ಪುರ ಹೋಬಳಿಯ ಡಿರಾಂಪುರದಲ್ಲಿ ನಡೆಸ್ತಾ ಇರುವಂತಹ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ಇದೇ ಮೇ 16ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ನಾಗರಿಕರು, ವಿಚಾರವಂತರು, ಚಿಂತಕರು, ಬುದ್ಧಿಜೀವಿಗಳು ಭಾಗವಹಿಸಬೇಕು ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಮನವಿ ಮಾಡಿದರು. ತಮ್ಮ ಗೃಹ ಕಚೇರಿಯಲ್ಲಿ ಏರ್ಪಡಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಟಿಬಿಸಿ ನಾಲೆಯಿಂದ 7 ರಿಂದ 8 ಅಡಿ ಆಳದಲ್ಲಿ ಕೊಳವೆಗಳ ಮುಖಾಂತರ ರಾಮನಗರಕ್ಕೆ ನೀರನ್ನು ಕೊಂಡೊಯ್ಯುತ್ತಿದ್ದನ್ನ ಸಹಜವಾಗಿ ಎಲ್ಲ ನೀರು ಗ್ರಾವಿಟಿಯ ಮೂಲಕ ಹರಿದರೆ ಮುಖ್ಯವಾಗಿ ತುರುವೇಕೆರೆ ತಾಲೂಕಿನ ಕಸಬಾ, ದಂಡಿನ ಶಿವರ, ಸಂಪಿಗೆ, ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಭಾಗದ ಜನರಿಗೆ ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ. ಇದರಿಂದ ತಾಲೂಕಿನ ಯಾವ ಕೆರೆ ಕಟ್ಟೆಗಳಾಗಲಿ ತುರುವೇಕೆರೆ ಪಟ್ಟಣದ ವಾಸಿಗಳಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ಮಲ್ಲಾಘಟ್ಟ ಕೆರೆಗೂ ಸಹ ಹೇಮಾವತಿಯಿಂದ ನೀರು ಹರಿಯುವುದಿಲ್ಲ. ರಾಜ್ಯ ಸರ್ಕಾರ ಜಿಲ್ಲೆಯ ಜನರಿಗೆ ತೊಂದರೆಯನ್ನು ಕೊಡುವುದಕ್ಕೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಈ ಕಾಮಗಾರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡುವುದಿಲ್ಲ. 24.50 ಟಿಎಂಸಿ ನೀರಿನಲ್ಲಿ 19.40 ಕಳೆದರೆ ಉಳಿದಿರುವ 11.50 ಟಿಎಂಸಿ ನೀರು ರಾಮನಗರ ಕಡೆಗೆ ಹೋದರೆ ಬಾಕಿ 8.4 ಟಿಎಂಸಿ ನೀರು ಉಳಿಯುತ್ತೆ. ಇದನ್ನು ಜಿಲ್ಲೆಯ ಇಡೀ ಎಲ್ಲ ತಾಲೂಕುಗಳಿಗೆ ಹಂಚಿಕೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಗುಬ್ಬಿ ತಾಲೂಕಿನ ಡಿರಾಂಪುರ 70ನೇ ಕಿಲೋಮೀಟರ್ನಿಂದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆರೆಗಳಿಗೆ 841 ಎಂಸಿಎಫ್ಟಿ ನೀರು ಆದೇಶ ಹೊರಡಿಸಿ ಅದನ್ನು 35.40 ಕಿಲೋಮೀಟರ್ ಉದ್ದದ 10 ಅಡಿ ವ್ಯಾಸದ ಪೈಪ್ ಅಳವಡಿಕೆ ಮಾಡಿಕೊಂಡು ತೆಗೆದು ಹೋಗಲಿದ್ದಾರೆ. ಹಾಗೇನಾದರೂ ಆದರೆ ಅಭಾವ ಕೆಟ್ಟ ದಟ್ಟ ದರಿದ್ರ ರಾಜ್ಯ ಸರ್ಕಾರ ರೈತನ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಜಿಲ್ಲೆಯ ಜನರಿಗೆ ಅನ್ಯಾಯವೆಸಗ್ತಾ ಇರುವುದನ್ನು ಖಂಡಿಸಿ 16/5/2024ರಂದು ಬೆಳಗ್ಗೆ 11 ಗಂಟೆಗೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ತಡೆಗೆ ಬೃಹತ್ ಹೋರಾಟವನ್ನು ಗುಬ್ಬಿ ತಾಲೂಕಿನ ಡಿರಾಂಪುರ ಬಳಿ ಮಾಡಲಾಗುತ್ತಾ ಇದ್ದು, ಈ ಬಗ್ಗೆ ಕ್ಷೇತ್ರದ ಜನತೆಗೆ ಕರಪತ್ರಗಳ ಚಳುವಳಿಗಳನ್ನು ಮಾಡಿದ್ದು, ಕಾಮಗಾರಿಗಳಿಗೆ ನಾವುಗಳು ವಿರೋಧ ಮಾಡ್ತಾ ಇದ್ರು. ಸರ್ಕಾರವು ಜಿಲ್ಲೆಯ ನಾಯಕರುಗಳನ್ನಾಗಲಿ ರೈತರನ್ನಾಗಲಿ ಸಭೆಗೆ ಕರೆಯುವಂತಹ ಸೌಜನ್ಯವಂತೂ ತೋರ್ತಾ ಇಲ್ಲ ಅಂತ ಮಾತನಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ದೊಡ್ಡಗೌಡ, ಜೆಡಿಎಸ್ ತಾಲೂಕು ವಕ್ತಾರ ವೆಂಕಟಾಪುರ ಯೋಗೇಶ್, ಮುಖಂಡರುಗಳಾದ ಬಿಎಸ್ ದೇವರಾಜು, ಸೊಪ್ಪನಹಳ್ಳಿ ರಂಗನಾಥ್, ಮುಂಗಿಕುಪ್ಪೆ ಬಸವರಾಜು, ಹರಿಕಾನನಹಳ್ಳಿ ಮಂಜಪ್ಪ, ಹೊನ್ನೆನಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಸುರೇಶ್ ಬಾಬು, ಎಂ ಮಾತೃ ಟಿವಿ, ತುರುವೇಕೆರೆ. ಸರ್ಕಾರ ಒಂದು ಸಭೆ ಕರೆದು ಚರ್ಚೆ ಮಾಡೋ ಸೌಜನ್ಯ ಇಲ್ಲ. ಹಾಗಾಗಿ ಯಾರು ಫೋನ್ ಮಾಡ್ತಾರೆ MLA ಅವ್ರ ಕೈಲಿ ಏನ್ ಮಾಡಂತಂದ್ರೆ ಗವರ್ಮೆಂಟ್ ಸೆಕ್ರೆಟರಿ MD ಮೀಟಿಂಗ್ ಕನ್ವೆ ಮಾಡಿ ಡಿಸ್ಕಷನ್ ಮಾಡುವುದು ಏನ್ ಮಾಡ್ತೀವಿ ಅಂತ. ನಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ನಾವು 35 MCFT ಇಲ್ಲ, 35 MCFTಗೆ 7.5 ಅಡಿ ನೀರ ಪೈಪ್ ಹಾಕ್ಬಿಟ್ಟು 2 ಹಾಕ್ಬಿಟ್ಟು 7.5 ಅಡಿ 3 ಅಡಿ ಸಾಕಬೇಕು. ಎಷ್ಟು ದಿವಸ ಕೊಡ್ತೀವಿ, ಯಾಕೆ ಕೊಡ್ತೀವಿ, ಅದರ ಮೋಡ್ ಆಫ್ ವರ್ಕಿಂಗ್ ಇದೆ, ಅವೆಲ್ಲವೂ ಸಹ ಎಕ್ಸ್ಪ್ಲೈನ್ ಮಾಡ್ದೇನೆ ನೀರು ತಗೊಂಡು ಹೋಗ್ಬಿಟ್ರೆ ನಮ್ಮ ದಂಡಿಸಲು ಹೋಗ್ರಿ ಕಂಪ್ಲೀಟ್ ಡ್ರೈ ಆಗ್ತದೆ, ಕಸವಾಸ ಎರಡು ಡ್ರೈ ಆಗ್ತದೆ. ಹಾಗಾಗಿ ನಾವು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳನ್ನು ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಬಂದು ಹೋರಾಟ ಮಾಡೋಣ. ಇದು ನಮ್ಮ ಭವಿಷ್ಯ ಅಲ್ಲ, ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಇದೆ. ಅವರು ಒಗ್ಗಟ್ಟಾಗಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ. ದಯಮಾಡಿ ಬನ್ನಿ. ರೈತರಿಗೆ ದಿನ ತೊಂದರೆ ಕೊಡ್ತಾ ಇದ್ದಾರೆ. ಈ ಮಳೆ ಇಲ್ಲದ ಕಾಲದಲ್ಲಿ ಸ್ವಲ್ಪ ವಾಡಿಕೆ ಮಣ್ಣು ಹೊಡ್ಕೊಳ್ತಾರೆ, ನೀರು ಖಾಲಿಯಾಗಿದೆ. ವಿನಾಕಾರಣ ತೊಂದರೆ ಕೊಟ್ಟು ಅವರಿಗೆಲ್ಲ ರೈತರು ಬಹಳ ಸಂಕಷ್ಟದವರು. ಇದ್ರ ಬಗ್ಗೆ DC ಕಚೇರಿ ಮುಂದೆ ಎಲ್ಲ JCB ಟ್ರ್ಯಾಕ್ಟರ್ ರೈತರನ್ನ ಕರ್ಕೊಂಡೋಗಿ ಧರಣಿ ಕೊಡುವಂತ ಕಾರ್ಯಕ್ರಮವನ್ನು ಸಹ ಯೋಚನೆ ಮಾಡ್ತಾ ಇದ್ದೀನಿ. ಒಂದು 2-3 ದಿವಸ ಸರಿ ಮಾಡ್ತಿದ್ರೆ ಹೋರಾಟ ಅನಿವಾರ್ಯ. ಅದು ಸಹ ಈ ಸರ್ಕಾರದ ಎಲ್ಲವೂ ಹೋರಾಟ ಮಾಡ್ಬೋದು, ಒಕ್ಕಲಿಗೆ ಏನು ಮಾಡಬೇಕು ಅಲ್ವೇ. ಹಾಗಾಗಿ ರೈತರಲ್ಲಿ ನೆನೆಸ್ಕೊಳ್ತೀನಿ, ಎಲ್ಲರೂ ಭಾಗವಹಿಸಿ ಹೋರಾಟ ಮಾಡೋಣ. ನಿಮಗೆ ನ್ಯಾಯ ಬರ್ಸ್ತಾರೆ. ರಾಂಪುರ ಗುರುವಾರ 11 ಗಂಟೆಗೆ ರಾಂಪುರದಲ್ಲಿ ನಮ್ಮ ಹೋರಾಟ ಇದೆ, ಹದಿನಾರನೇ. ಅದಕ್ಕೆಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ಬರ್ತೀನಿ. ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ, ಪರ್ಮಿಷನ್ ಇಲ್ಲ, ದಬ್ಬಾಳಿಕೆ ಕೆಲಸ ಇದೆ. ದಬ್ಬಾಳಿಕೆ ಕಾಂಗ್ರೆಸ್ MLAಗಳು ಯಾರು ಬಾಯಿ ಗೊತ್ತಿಲ್ಲ. ಆ ರೈತರು, ಆ ಭಾಗದ ರೈತರು ಯೋಚನೆ ಮಾಡಬೇಕು. ಕಾಂಗ್ರೆಸ್ MLAಗಳು ಯಾರು ಭಾಗವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ
ಆ ಕ್ಷೇತ್ರ ಜನ ಶಾಸಕ ಮಾಡೋರಲ್ಲ, ಆ ರೈತ ಬಾಂಧವರು ಯೋಚನೆ ಮಾಡಬೇಕು ಅಲ್ವೇ?